ಪ್ರಿಯ ಏನಾಗ್ಲಿಕತ್ತ ನಿನಗ? ಹಾ, 3-4 ದಿನದ ಹೊತ್ತಾಯ್ತು, ಮುಖ ದಪ್ಪ ಮಾಡ್ಕೊಂಡು ಒಟ್ಟ ಮಾತಿಲ್ಲ ಕತಿ ಇಲ್ಲ, ಹಿಂಗೆ ಕೂತಿದ್ದೆ ಅಂತ ನೀನು. ಏನಾಗ್ಯದ ನಿನಗ? ಹಾಗೇನಿಲ್ಲ ಅತ್ತೆ. ಯಾಕೆ ಹಿಂಗೆ ಕೂತೀರಿ ಇಬ್ರು ಮುಖ ಸಪ್ಪು ಮಾಡ್ಕೊಂಡು? ಬಂದ್ರೆ ಬರ್ರಿ, ಏನ್ ಹೇಳಿರಿ ರಾಜು, ಹೇಳು ಆಕಿಗೆ ಏನಂತ. 4 ದಿನ ಆಯ್ತಪ್ಪ ಇವತ್ತಿಗೆ ಹಿಂಗೆ ಕೂತ್ಬಿಟ್ಟಾಳ ಒಟ್ಟ ಮಾತಿಲ್ಲ ಕತಿ ಇಲ್ಲ, ಯಾರ ಜೊತೆನೂ ಮುಖ ಅಷ್ಟು ದಪ್ಪ ಮಾಡ್ಕೊಂಡು ಅಷ್ಟಕ್ಕಷ್ಟೇ ಊಟ ಮಾಡೋದು, ಬೇಕು ಬೇಡ ತಿನ್ನೋದು, ಸುಮ್ಮ ಕೂತ್ ಬಿಡ್ತಾಳ. ಏನಂತಕೆಂದು ಏನು ಮನುಷ್ಯನಾಗಾರ ಏನದಂತ ಕೇಳ್ರಿ ಸ್ವಲ್ಪ ಇಬ್ರು ಕೂತು. ಹಾ, ವಿಚಾರ ಮಾಡ್ರಿ ಏನಾರ, ನಿಮಗೂ ಗೊತ್ತಾಗ್ಲಿಕ್ಕತ್ತದಿಲ್ಲ ಹೆಂಗಿದ್ದಾಳಂತ. ನಾನು ಎಲ್ಲ ರೀತಿ ಹೇಳಿನವ, ಮತ್ತೇನೋ ತಿಳ್ಕೊಳ್ಳವಳು. ಹೇಳವ ಪ್ರಿಯಾ, ನಿನ್ನ ಮನಸ್ಸಿನಾಗ ಏನದ ಹೇಳು. ಇದು ನಮಗೂ ಸರಿ ಕಾಣವಲ್ದು ದಿನ. ಯಾಕಂದ್ರೆ ಮನೆಗೆ ಮಂದಿ ಬರೋರು ಹೋಗೋರು, ನಮ್ಮ ಮನೆತನ ದೊಡ್ಡದದ, ನೀ ಹಿಂಗೆ ಮಾರಿದಾಮ್ ಮಾಡ್ಕೊಂಡು ಕೂತ್ರ ಮಂದಿ ಬರೋರಿಗೆ ಹೋಗೋರಿಗೆ ಏನು ಹೇಳಮ್ ನಾವು? ಸರಿ ಅನ್ಸಂಗ್ಲವ ಹಿಂಗಿರೋದು. ನಕ್ಕೋತ ಆಡ್ಕೋತ ಮನಿ ಸ್ವಸ್ಥರಂದಿನ ಹೆಂಗಿರ್ಬೇಕು, ಚಂದಗೆ ನಕ್ಕೋತ ಆಡ್ಕೋತ ಎಲ್ಲರ ಜೊತೆ ಹೊಂದ್ಕೊಂಡು ಇದ್ರೆ ಅದಕ್ಕೊಂದು ಮನೆ ಕಳೆ ಇರ್ತದವ. ನೀ ಹಿಂಗೆ ಮಾರಿದಾಮ್ ಮಾಡ್ಕೊಂಡು ಕೂತ್ರ ನಮಗೇನಿದು ಆಗಂಗ್ಲವ. ಏನಂತಾರ ಅದ ಹೇಳಿ ನಿನ್ನ ಮನುಷ್ಯನಾಗ. ನನ್ಗೆ ಯಾಕೋ ಇಲ್ಲಿ ಸೆಟ್ ಆಗ್ತಿಲ್ಲ ಮಾವ, ಇಲ್ಲಿ ಇರಬೇಕು ಅಂತಾನೆ ಅನಿಸ್ತಿಲ್ಲ ನನಗೆ. ಅದಕ್ಕೆ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ. ಅಲ್ಲ, ನಿನಗೆ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಂದ್ರೆ ರಾಜುನ್ ಜೊತೆ ಮನೆ ಮಾಡ್ಕೊಂಡು ಹೋಗ್ತೆ ಹೆಂಗೆ ಬೆಂಗಳೂರಿಗೆ? ಮತ್ತೆ ನಿಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಂದ್ರೆ ಏನು ಅರ್ಥ? ಇಲ್ಲ ಅತ್ತೆ, ನಾ ರಾಜುನ್ ಜೊತೆನೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಬೇಕಾದ್ರೆ ನಿಮ್ಮ ಮೊಮ್ಮಗನ ಇಲ್ಲೇ ಬಿಟ್ಟು ಹೋಗ್ತೀನಿ. ನಮ್ಮ ಅಮ್ಮನ ಮನೆಗೆ ಹೋಗೋದು. ನಂಗೆ ಒಂಟಿಯಾಗಿ ಇರ್ಬೇಕು ಅನ್ನಿಸ್ಲಿಕ್ಕತ್ತದ. ಯಾವುದು ಬೇಡ ನನಗೆ. ಹಾಯಾಗಿ ನನ್ನಷ್ಟಕ್ಕೆ ನಾನು ಎದ್ಬಿಡ್ತೀನಿ ಅಷ್ಟೇ. ಏನು ಪ್ರಿಯಾ ಈ ಥರ ಮಾತಾಡ್ತಿದ್ಯಾ? ಅಮ್ಮನ ಮನೆಗೆ ಹೋಗ್ಬೇಕು, ಒಬ್ಬಳೇ ಇರಬೇಕು, ಹಾಯಾಗಿರ್ಬೇಕು ಅಂದರೆ ಅಂತ ಇದಕ್ಕೆ ಮದುವೆ ಯಾಕಾಗಬೇಕಾಗಿತ್ತು ನೀನು? ಅವಾಗಲೇ ಒಬ್ಬಂಟಿಯಾಗಿ ಇದ್ಬಿಡ್ಬೋದಾಗಿತ್ತಲ್ವಾ? ಸುಮ್ಮನೆ ಏನಾದರೂ ಮಾತಾಡಬೇಕು ಅಂತ ಮಾತಾಡಬಾರ್ದು ಪ್ರಿಯಾ. ಹೌದು ರಾಜು, ನಾನು ಮದುವೆ ಆಗಬಾರ್ದಾಗಿತ್ತು. ಬುದ್ಧಿ ಇರಲಿಲ್ವಲ್ಲ, ಅದಕ್ಕೆ ನೀನು ಕಟ್ಕೊಂಡು ಬಂದಿದ್ದು. ಓಹೋ, ಏನು ದೊಡ್ಡ ಬಾರಿ. ನಾನೇ ನಿನ್ನ ಮದುವೆ ಆಗ್ತೀನಿ ಅನ್ನಂತ ನಿನ್ನಿಂದೆ ಬಿದ್ದಿರಲಿಲ್ಲ. ನಾನು ಎಲ್ಲನೂ ಹೇಳಿದ್ದೀನಿ, ನಾನು ಹಳ್ಳಿಯವನು ಅಂತ. ನೀನಾಗೆ ಬಂದಿದ್ದು ಅಷ್ಟೇ, ತಿಳ್ಕೊ. ಅದೇಪ್ಪ, ನಾನಾಗೆ ಬಂದಿದ್ದೀನಲ್ವಾ, ಇವಾಗ ನಾನೇ ಹೋಗ್ತೀನಿ ಅಂತ ಹೇಳ್ತಿದ್ದೀನಿ ತಾನೇ. ರಾಜು, ಹಂಗೆ ಜಗಾಡಬಾರ್ದು. ಒಂದು ಸ್ವಲ್ಪ ತಿಳಿಸಿ ಹೇಳು ಸಾವಕಾಶಿಗೆ. ನೋಡು ಪ್ರಿಯಾ, ನಾನು ಹೇಳೋದನ್ನ ನಿಧಾನವಾಗಿ ಕೂತ್ಕೊಂಡು ವಿಚಾರ ಮಾಡು. ನಿನಗೆ ಒಬ್ಳಿಗೆ ಇರೋಕೆ ಇಲ್ಲಿ ಬೇಜಾರಾಗ್ತಿದ್ರೆ ಹೇಳು, ನಾನು ಜಾಬ್ ಬಿಟ್ಟು ಬಂದುಬಿಡ್ತೀನಿ ಇಲ್ಲಿ. ಹಾಂ, ಇಲ್ಲೇ ಇರೋಣಂತ ಇಬ್ರು. ನಾನೇನು ಜಾಬ್ ಮಾಡಲೇಬೇಕು ಅಂತ ಏನಿಲ್ಲ. ಅಪ್ಪ ಅಮ್ಮ ರಗೂಡ ಆಸ್ತಿ ಮಾಡಿದ್ದಾರೆ ನಮಗೆ. ಹಾಂ, ಇಬ್ಬರು ಅಲ್ಲಿ ಹೋಗ್ಬಿಟ್ರೆ ಇಲ್ಲಿ ಅಪ್ಪ ಅಮ್ಮ ಇಬ್ಬರೇ ಆಗ್ತಾರೆ. ಅವ್ರು ನೋಡ್ಕೊಳ್ಳೋರು ಯಾರು ಹೇಳು? ಅದಕ್ಕೋಸ್ಕರ ಒಬ್ಬರಾದ್ರೂ ಇರಬೇಕು ಅನ್ನೋ ಸಲುವಾಗಿ ನಿನ್ನ ಇಲ್ಲಿ ಬಿಟ್ಟಿರೋದು. ಬೇಡ ಅಂದರೆ ಹೇಳು, ನಾನು ಬಂದುಬಿಡ್ತೀನಿ. ಆಯಿತಾ? ಹಂಗೆಲ್ಲ ಹಠ ಮಾಡಬಾರ್ದು. ಅಲ್ಲ ಪ್ರಿಯಾ, ನಿನಗಿಲ್ಲಿ ಏನು ಪ್ರಾಬ್ಲಮ್ ಆದರೂ ಏನಾಗ್ತಿದೆ ಹೇಳು? ಅಪ್ಪ ಅಮ್ಮ ಏನಾದರೂ ಬೈತಾರಾ? ಹಾಂ, ಅಷ್ಟು ಒಳ್ಳೆ ಅತ್ತೆ ಮಾವನ ಪಡೆಯೋಕೆ ಪುಣ್ಯ ಮಾಡಿದ್ದೀನಿ ಅಂತ ನೀನೇ ಹೇಳ್ತೀಯ ಯಾವಾಗಲೂ. ಮತ್ತು ಇನ್ನೇನು, ನಿಂಗೇನು ಕಡಿಮೆ ಆಗಿದೆ ಇಲ್ಲಿ? ಎಲ್ಲನೂ ಹೆಚ್ಚೇ ಆಗಿದೆ ಇಲ್ಲಿ. ನಾ ಒಟ್ಟಿನಲ್ಲಿ ನನಗಿರೋಕೆ ಇಷ್ಟ ಇಲ್ಲ ನೋಡು ರಾಜು. ನಾನು ಬೆಂಗಳೂರಿಗೆ ಹೋಗ್ತೀನಿ ಅಷ್ಟೇ. ನಮ್ಮ ಅಮ್ಮನ ಮನೆಗೆ ಹೋಗೋದು ನಾನು. ನೋಡುವ ಪ್ರಿಯಾ, ಇಷ್ಟು ಹಠ ಹಿಡಿಬೇಡ ಅಂತ ಹೇಳ್ತೀವಿ. ನಿಮ್ಮ ತಂದೆ ಸ್ಥಾನದಾಗ ನಿಂತು ಹೇಳಿಕತ್ತೀನಿ ನಾನು. ಒಂದು ಸ್ವಲ್ಪ ವಿಚಾರ ಮಾಡು. ಹಂಗೆಲ್ಲ ಮಾಡೋದು ತಪ್ಪು ಅನ್ನಿಸ್ತದ. ಏನಾರ ಮಾತಾಡೋ ಮುಂದಾಗ ಹೆಚ್ಚು ಕಡಿಮೆ ಆಗಿರ್ಬೋದು. ನಾನಾರ ಒಂದು ಅಂದಿರ್ಬೋದು, ನಿಮ್ಮ ಅತ್ತೆರ ಒಂದು ಅಂದಿರ್ಬೋದು. ಅದ್ರ ಸಂಬಂಧ ಇಬ್ಬರು ಪರವಾಗಿ ನಾನು ನಿನಗೆ ಕ್ಷಮೆ ಕೇಳ್ತೀನಿ ನೋಡು. ಹಾಂ, ಹೋಗ್ತೀನಿ ಅನ್ನೋ ಮಾತು ಬಿಟ್ಟು ಏನಾರ ಮಾತಾಡುವ. ಸುಮ್ಮನೆ ಹಂಗೆ ನಮ್ಮವ್ನ ಮನೆಗೆ ಹೋಗ್ತೀನಿ ಅಂದ್ರೆ ನಮ್ಮ ಮರ್ಯಾದೆ ಪ್ರಶ್ನೆ ಅವು. ಇದು ಮಣ್ತನ ಮರ್ಯಾದೆ ಏನಾಗ್ತದೆ ಹೇಳು? ಹಿಂಗಾದಾಗ ಇದ್ದೊಬ್ಬ ಮಗನಿಗೆ ಮದುವೆ ಮಾಡಿದ್ರು, ಹೆಂಡ್ತಿ ಬಿಟ್ಟು ಹೋದ್ಲು ಅಂತೇಳಿ ಊರನ ಮಂದಿ ಎಲ್ಲ ಅಂದ್ರೆ ನಮ್ಮದು ಏನು ಉಳಿತದ ಪ್ರಿಯ ಹೇಳು? ಅಯ್ಯೋ, ನಿಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋ ಸಲುವಾಗಿ ನನ್ನ ಜೀವನ ನಾನು ಹಾಳು ಮಾಡ್ಕೊಳ್ಳ? ನಂಗೆ ಯಾಕೋ ಇಲ್ಲಿ ಇರ್ಲಿಕ್ಕೆ ಮನಸ್ಸಾಗ್ತಿಲ್ಲ, ಇರಲ್ಲ ಅಷ್ಟೇ. ಆಯ್ತವ ಪ್ರಿಯಾ, ಇಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲಲ್ಲ ನಿನಗೆ, ಅಲ್ಲೇ ಹೋಗು, ಬೆಂಗಳೂರಾಗ ಹೋಗು. ಆದರೆ ರಾಜು ನೀನು ಒಂದು ಮನೆ ಮಾಡಿಕೊಂಡು ರಾಜುನ ಜೊತೆನೇ ಇರು. ಹಾಂ, ಅವಾಗಾರ ಒಂದು ಸಮಾಧಾನ ನಮಗೆ. ಇಬ್ಬರು ಗಂಡ ಹೆಂಡತಿ ಒಂದೇ ಕಡೆ ಇದ್ದಾರಂತ. ನಮ್ಮನ್ನೇನು ನೋಡ್ಕೊಳ್ಳೋದು ಬೇಡ, ನಮಗೆ ಯಾರೂ ಬೇಡ, ನಾವು ಆರಾಮನೇ ಇರ್ತೀವಿ. ರಾಜು, ನೀ ನಮ್ಮ ಬಗ್ಗೆ ಏನೂ ವಿಚಾರ ಮಾಡ್ಬಿಡಪ್ಪ. ನೀವಿಬ್ಬರು ಆರಾಮಿದ್ರೆ ಸಾಕು. ನಮಗೆ ಕರ್ಕೊಂಡು ಹೋಗು ಬೆಂಗಳೂರಾಗ. ನೀನು ಒಂದು ಮನೆ ಮಾಡಿ ಅಲ್ಲೇ ಇದ್ದು ಬಿಡ್ರಿ ಇಬ್ಬರು. ಹಾಂ, ಬೇಕಂದ್ರೆ ನಾನು ನಿನಗೆ ತಪ್ಪಾಗ್ಯದ ಅಂತ ಕೇಳ್ತೀನಿ. ಯಾಕಂದ್ರೆ ನಿಮ್ಮ ಮಾಮಾರ ಅಷ್ಟು ದೊಡ್ಡವ್ರನ್ನೇ ಕೇಳ್ಯಾರ, ನಾ ಕೇಳೋದೇನು ದೊಡ್ಡ ಮಾತಲ್ಲ. ನಮ್ಮಿಂದ ಏನಾರ ತಪ್ಪಾಗಿತ್ತಂದ್ರೆ ನಮ್ಮನ್ನ ಕ್ಷಮಿಸಿಬಿಡು. ಬೇಕಾಗಿಲ್ಲ ಅತ್ತೆ ಮಾವ, ನಿಮ್ಮ ಕ್ಷಮೆ ಯಾರಿಗೆ ಬೇಕಾಗಿದೆ? ಪ್ರಿಯಾ, ಇದು ಯಾಕೆ ಅತಿ ಆಯಿತು? ಎಷ್ಟು ಸೊಕ್ಕು ನಿನಗ? ಅಲ್ಲ, ಅಷ್ಟು ವಯಸ್ಸಾದವರು ತಂದೆ ತಾಯಿ ಕ್ಷಮೆ ಕೇಳ್ತಾರಂದ್ರೆ ನಿಮ್ಮ ಕ್ಷಮೆ ಯಾರಿಗೆ ಬೇಕಂತ ಕೇಳ್ತೀಯ? ಹೋಗ್ತಿದ್ರು ಹೋಗ ಕಡೆ. ಮಾಮಿರಿ ಏನು ಮಾಡ್ಲಿಕತ್ತೀರಿ? ಅಯ್ಯ ಸುಡ್ಲಿ, ಒಳಗೆ ಬಂದ್ರೂ ಒಬ್ರು ಮಾತಾಡೋಲ್ರಲ್ಲ. 4 ಮಂದಿ ಇಲ್ಲೇ ಕೂತಾರ ಕಲ್ಲು ಕೂತಂಗೆ. ಏನೋ ಆಗ್ಯದ ಅನ್ಬೇಕು, ಜಗಳ ಆಗ್ಯದ ಏನು? ಇದು ನಮಗೆ ಬಗ್ಗೆ ಮಾತಾಡ್ಲಿದ್ದು. ಅವನಿಗೆ ಫೋನ್ ಮಾಡ್ಬೇಕು ಶಿವಣ್ಣಗೆ, ಬಂದು ಇದಕ್ಕೊಂದು ಅಂತ್ಯ ಕಾಣಿಸಬೇಕೀಗ. ಹಲೋ ಹೇಳು ಸುಂದ್ರ್ಯಾಕ. ಹಲೋ ಶಿವಣ್ಣ, ಯಾಕ ಮಾಮಿ ಮನ್ಯಾಗ ಜಗಳ ಆಗ್ಯದ ಕಾಣಿಸ್ತದಪ್ಪ. ಮನಿತನ ಬಂದಿನಿ, ಒಬ್ಬರು ಮಾತಾಡ್ಸ್ಲಿಕ್ಕೆ ತಯಾರಿಲ್ಲ. ಮುಖ ಒಂಥರ ಸಪ್ಪು ಮಾಡ್ಕೊಂಡು ಕೂತಾರ. ಅದಕ್ಕೆ ಒಂದು ಸ್ವಲ್ಪ ಬಾಲ ಜಗಳ ಬಗೆಹರ್ಸಮಂತ. ಹಾಂ ಸುಂದ್ರ್ಯಾಕ, ಸಾರಿ, ನಾವು ಸ್ವಲ್ಪ ಪಂಚಾಯತ್ ಕೆಲಸ ಮಾಡ್ಲಿಕತ್ತೀನಮ್ಮ. ಈಗ ಬರ್ಲಿಕ್ಕೆ ಆಗಂಗಿಲ್ಲ. ಗೊತ್ತದ ಬಾ. ಪಂಚಾಯತಿ ನೀ ಎಷ್ಟು ಕೆಲಸ ಮಾಡ್ಲಿಕತ್ತಿ ಅನ್ನೋದು ನನಗೂ ಗೊತ್ತದ.
ನಾ ಈಗಿನ ಪಂಚಾಯತಿಯಿಂದ ಈ ಕಡೆ ಬಂದೀನಿ. ನೀ ಶಂಡ್ಲಿಕ್ಕೆ ಹೋಗಿ ಅಂತ ಗೊತ್ತ ನನಗೆ. ಸುಮ್ಮ ಅರ್ಧಕ್ಕೆ ಬಿಟ್ಟು ಬಾ ಈಗ. ನಮ್ಮ ಸುಂದ್ರ್ಯಾಕ 4:20 ಇದ್ದಂಗೆ. ಆಯ್ತಾಯ್ತು, ಬಂದೆ ಸದ್ಯ ಬಂದ್ಯಾಕ. 5 minutes ಐ ಆಮ್ ದೇರ್. ನಮಸ್ಕಾರ ರೀ ಮಾಮರ. ಯಾಕ್ರಿ ಹಿಂಗೆ ಮುಖ ಸಣ್ಣ ಮಾಡ್ಕೊಂಡು ಕೂತ್ರಿ ಎಲ್ಲರೂ? ಏನಂತ ಹೇಳೋದಪ್ಪ ಸೀನಣ್ಣ, ಏನಿಲ್ಲ, ಬರ್ರಿ ಈ ಕಡೆ ಕೂಡ್ ಬರ್ರಿ. ಅಲ್ರಿ ಮಾಮರ, ಕೂಡೋದು ಹೆಂಗಾರ ಇರ್ಲಿ ರೀ, ನಾವು ಬಂದ್ರೆ ಎಷ್ಟು ಖುಷಿಯಿಂದ ಮಾತಾಡ್ಸೋರು ನೀವು. ಯಾಕಂತ ಏನಾಗ್ಯದ ಹಿಂಗ್ಯಾಕೆ ಕೂತಿರಿ? ನಾನು ಅದೇ ಅಂತೀನಿ. ಬಂದಗನೆ ಮಾಮಿರಿ ಅಂತೀನಿ. ಎಷ್ಟೊಂದು ಬಾರ ಸುಂದ್ರಿ ಕೂಡ್ಬಾ ಅಂತ ಅನ್ನೋರು ಒಟ್ಟ ಮಾತಾಡಿಸ್ಲಿಲ್ಲ. ಅದಕ್ಕೆ ನಿನ್ನ ಕರ್ದ್ನೆಪ್ಪ ಏನಾಗ್ಯದನ ಅಂತೇಳಿ. ಏನಂತ ಹೇಳ್ಬೇಕಪ್ಪ ಸುಂದ್ರಿ ಸೀನಪ್ಪ, ಈಕೆಯ ಗಂಡನ ಬಿಟ್ಟು ಹೋಗ್ತೀನಿ ಅಂತ ನಿಂತಾಳ. ಈಗ ತವ್ರ ಮನೆಗೆ ಹೋಗ್ತೀನಿ, ಖುಷಿನ್ ಬೇಕಂದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತಾಳ. 4 ದಿನದ ಹೊತ್ತಾಯ್ತು ಮನ್ಯಾಗ ಇದೇ ಆಟ ನೋಡೊಟ್ಟ. ಒಬ್ಬರಿಗೆ ಚಂದಾಗೆ ಊಟ ಇಲ್ಲ, ನಿದ್ದಿಲ್ಲ, ಕಣ್ತುಂಬ ಹಂಗಾಗ್ಬಿಟ್ಟದ. ಹಿಂಗ ಮುಖ ದಪ್ಪ ಮಾಡ್ಕೊಂಡಿದ್ರಿ ಏನ್ ನಿದ್ದೆ ಮಾಡ್ತಿ, ಏನ್ ಊಟ ಮಾಡ್ತಿದಿ? ಮರ್ಯಾದೆ ಹೋಗು ಮಾತೆ ಅಲ್ಲ ಇದು. ಮಾಮಿರಿ, ಅದ್ರಾಗ ಏನದ್ರಿ ಮರ್ಯಾದೆ ಹೋಗೋದು? ಪ್ರಿಯ ಅಕ್ಕಾಗ ಈ ಮನ್ಯಾಗಿರೋದು ಇಷ್ಟ ಇಲ್ಲ, ಅದಕ್ಕೆ ಊರಿಗೆ ಹೋಗ್ತಿ ಅಂತೇಳಿ ಹೋಗಳಕ್ಕ. ಅದ್ರಾಗ ಏನದ್ರಿ? ಈಜಿ ಅದರಿ, ಮಾತು ಮ್ಯಾಲೆ ಅದರಿ. ಪ್ರಿಯಕ್ಕ ರೆಡಿ ಆಗು, ನಾನು ಇನ್ನೂ ಬಿಟ್ಟು ಬರ್ತೀನಿ ಬೆಂಗ್ಳೂರಿಗೆ ಹೋಗಿ. 6ಕ್ಕೆ ಬಸ್ ಅದ, ತಯಾರಾಗ್ಬಿಡು ಎನಿ ಕಂಡೀಷನ್. ನಿನಗೆ ಇಷ್ಟ ಇಲ್ಲ ಅಂದ್ರೆ ಇರ್ಲಿಕ್ಕೆ ಹೋಗ್ಬಿಡವ, ಸುಮ್ಮನೆ ಯಾಕೆ ಇರೋದು? ಸಿನಣ್ಣ ಯಾಕೆ ಹಿಂಗೆ ಮಾತಾಡ್ಲಿಕತ್ತಿ? ಏನು ಜಾಸ್ತಿ ಆಗ್ಯದ ಏನು? ನೋಡು ಪ್ರಿಯಾ, ಹಿಂಗೆ ಮಾಡಬಾರ್ದು. ಮಾಮಿ ಮರ್ಯಾದೆ ಪ್ರಶ್ನೆ ಅದ ಇದು. ಹೋಗ್ತೀನಿ ಅನ್ಬೇಡ. ನನ್ನ ಸಂಬಂಧ ನಿಮ್ಮ ಮನೆ ಜಗಳ ಆಗಿತ್ತಂದ್ರೆ ನನ್ನಿಂದನೂ ಸಾರಿ ಕೇಳ್ತೀನಿ. ನಾ ಇನ್ನೊಂದ್ಸಲ ಬ್ಯಾಡ ಅಂದ್ರೆ ನಿಮ್ಮ ಮನೆ ಕಡೆ ತಲೆನೂ ಹಾಕಂಗಿಲ್ಲ. ಆದ್ರೆ ನೀ ಬಿಟ್ಟು ಹೋಗ್ತೀನಿ ಅನ್ನೋ ಮಾತು ಮಾತ್ರ ಮಾತಾಡ್ಬಾರ್ದು ನೋಡು ಪ್ರಿಯಾ. ಏಯ್, ನಿನ್ನ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಹೋಗೆ, ನೀನ್ಯಾರು ನನ್ಗೆ ಹೇಳಕ್ಕೆ ಬರೋಕೆ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿನ್ನ ಗಂಡನಿಗೆ ಹೋಗಿ ಕೇಳು ಸಾರಿನ. ನನ್ಗೇನು ಕೇಳ್ತೀಯ? ಬೀದಿ ಸುತ್ತಿ ರಾತ್ರಿ ಹಗಲು ಒಂದೇ ದುಡ್ಡು ಮಾಡ್ಕೊಂಡು ಬಂದಿಯಲ್ಲ, 10, 18, 20 ಲಕ್ಷ ಗಟ್ಲೆ. ಅವ್ನು ಸಾವುಕಾರ ಬೇರೆ 10 ಲಕ್ಷ ಕೊಡ್ತಾನಂತೆ. ಏನು ಸಾಧನೆ ಮಾಡಿದಾಳೋ ಇವಳು. ಎಲ್ಲರೂ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ದಾರೆ ಇವಳಿಗೆ. ನಿನ್ನ ಮುಖ ನೋಡಿದ್ರೆ ನನಗೆ ಉರಿಯುತ್ತೆ. ಹೋಗು ಸುಂದ್ರಿ ಆ ಕಡೆ. ಹೌದು ಬಿಡು, ನೀ ತಿಳ್ಕೊಳ್ಳೋದನ್ನು ಕರೆನೇ ಅದ ಪ್ರಿಯಾ. ಮತ್ತು ನಿಮ್ಮವ್ ಹಂಗೆ ಮಾಡಿ ರೊಕ್ಕ ಗಾಶಾಳ, ಮತ್ತು ಎಲ್ಲರೂ ಹಂಗೆ ಮಾಡ್ತಾರ ಅನ್ನೋದು ನಿನ್ನ ತಲೆ ಕೂತ್ ಬಿಟ್ಟಿರ್ತದಲ್ಲ. ಅದಕ್ಕೆ ಹಿಂಗೆ ಮಾತಾಡ್ತೀವಿ. ಪಾಪ ಸಣ್ಣಕ್ಕಿದ್ದಿ, ನಿನಗೆ ಗೊತ್ತಾಗಂಗಿಲ್ಲ ಹಿಂಗೆ. ಏಯ್, ಮಾಮಾರಿದ್ದಾರಂತ ಸುಮ್ಮಿದ್ದಿನ ಮಗಳ ನೀನು. ಇಲ್ಲಾಂದ್ರೆ ನೀನು ಆ ಜುಟ್ಲ ಹಿಡಿದು ತಿರುಗಿಸಾಡಿ ಹೊಡಿತಿದ್ದೆ. ಏನಂತಿಕೊಂಡಿಲೆ? ಏನು ಮಾತಾಡ್ತೀನಿ ಅದು ಅರುವುದ ನಿನಗೆ? ಹೆಂಗೆ ರೊಕ್ಕ ಮಾಡ್ಕೊಂಬಂದಿನಿ ಗೊತ್ತಿಲ್ಲ ನಿನಗೆ? ಹೆಂಗೆ ಮಾಡಿನಂತ? ಇಂಥದನ್ನ ಮನೆಯಾಗ ಇಟ್ಕೊಂಡ್ರೆ ನಿಮ್ಮ ಮರ್ಯಾದೆ ಹೋಗೋದು ಪಕ್ಕಾರಿ. ಮಾಮಿ ಸುಮ್ ಕಳಿಸ್ರಿ ಅದನ್ನ. ಶಿನಣ್ಣ, ಹೋಗಿ ಬೆಂಗ್ಳೂರಿಗೆ ಬಿಟ್ಟು ಹೋಗೋದನ್ನ. ಮೊನ್ನೆ ಒಂದು ಕನ್ಯೆ ಬಂದಿತ್ತಲ್ಲ, ಅದನ್ನ ರಾಜುಗೆ ತೋರಿಸ್ಬಿಡಮಂತ. ಮಸ್ತ್ ಅದ ಹುಡುಗಿ, ರಘುಗೂಡ ಆಸ್ತಿ ಅದ. ಒಬ್ಬೇಕಿನ ಮಗಳಿದ್ದಾಳ. ಅವರು ಆಸ್ತಿನೂ ರಾಜುನ ಹೆಸರಲ್ಲೇನೆ ಆಗ್ತದ. ಮುಂದೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಹೋಗು, ಆಕೆನ ಕಳಿಸ್ಬೋ ಹೋಗಿ ಮೊದಲು ಹೋಗಿ. ಇದು ಯಾವ ಮುಹೂರ್ತದಾಗ ಬಂತ ಏನು ಈ ಮನಿತನಕ? ಹೌದಲ್ಲ ಸುಂದ್ರ್ಯಾಕ, ನೀ ಕನ್ಯೆ ತಂದಿದ್ದೆಲ್ಲ ಅಂದಂಗ ಮೊನ್ನೆ. ಆಯ್ತಾಯ್ತು, ನಡಿ ತಂಗಿ, ನಿನ್ನ ಕೆಲಸ ಮುಗೀತು. ನಡಿಯವ ಈಗ. ಪ್ರಿಯಾ, ಬಸ್ ಹತ್ ನಡಿ. ನಿನಗೆ ಈ ಮನೆಯೊಳಗೆ ಬಗೆರಂಗಿಲ್ಲ. ನಿಂಗೆ ರಾಜನ ಕಂಡ್ರೂ ಇಷ್ಟ ಇರಲಿಲ್ಲ. ಹಾಯಾಗಿ ಇರು ನಡಿ ನಿಮ್ಮ ತವ್ರ ಮನ್ಯಾಗ. ಹಾಂ, ರೈಟ್ ಹೇಳು ರಾಜು. ಅದೇನ ಡೈವರ್ಸ್ ಅಂತಾರಲ್ಲ, ಅದು ತೊಂಬು. 2 ಕಾಗದ ತೊಂಬ, ಡೈವರ್ಸ್ ಪೇಪರಿಗೆ ಸೈ ಮಾಡಿ ಆಕೆ ಹೋಗ್ಬಿಡ್ತಾಳ. ಪ್ರಿಯಾಕ ಬರೆದು ಕೊಟ್ಬಿಡವ ನೀನು. ಸ್ವ ಇಚ್ಛೆಯಿಂದ ನಾನು ದೂರ ಆಗ್ತಿದ್ದೀನಿ ಅಂತೇಳಿ ಒಂದು ಪತ್ರ ಬರೆದು ಸೈ ಮಾಡಿ ಹೋಗ್ಬಿಡು. ಆರಾಮಿದ್ದು ಬಿಡು. ಏ ಸೀನಪ್ಪ, ಯಾಕೆ ಹಿಂಗೆ ಮಾತಾಡ್ತೀನಿ ನೀನು? ಅಲ್ಲ, ಏನ್ರ ತಿಳಿಸಿ ಹೇಳ್ತೀನಿ ಅಂತೇಳಿ ನಾ ಮಾಡಿದ್ರೆ ನಮ್ಮ ಮರ್ಯಾದೆ ಕಳಿ ಕೆಲಸನೇ ಮಾಡ್ಲಿಕತ್ತಿಯಲ್ಲೋ ಮಾರೆ. ಡೈವರ್ಸ್ ಕೊಡಿಸ್ತಾನಂತೀವ, ಬೇರೆ ಮಾಡ್ತಾನಂತ. ಏನು ಯಾಕೆ ವಾಸುಂದ್ರಿ ನೀನು ಹಂಗೆ ಮಾಡ್ಲಿಕತ್ತಿರಲ್ಲ? ಹಿಂಗ್ಯಾಕೆ ಮಾಡಕತ್ತೀರಿ ಸುಂದ್ರಿ? ನಮ್ಮ ಮರ್ಯಾದೆ ಹೋದ್ರೆ ನಿಮ್ಗೆ ಚಲೋ ಅನಿಸ್ತದ? ಆಕೆ ಡೈವರ್ಸ್ ಕೊಟ್ಟು ಹೋದ್ರ ಅಂದ್ರೆ ಊರ್ ಮಂದಿ ಏನಂತಾರ ನಮಗೆ? ಹೇಳಿ ನೋಡಮ್ಮ. ನೋಡ್ರಿ ಮಾಮಿ, ನಿಮ್ಮ ಮರ್ಯಾದೆ ಹೋದ್ರೂ ಚಿಂತಿಲ್ರಿ. ನಾಳೆ ನಾ ನಿಮ್ಗೆ ಆಕಿನಕ್ಕಿಂತ ಅಪ್ಪನಂತಕ್ಕಿಂತ ತಂದು ಕೊಡ್ತೀನಿ ರೀ ಹುಡುಗಿನ. ಆಮೇಲೆ ಆ ಹುಡುಗಿ ಹೊಂದ್ಕೊಂಡು ಹೋಗ್ತದ್ರಿ. ಹಳ್ಳಿ ಹುಡುಗಿದ್ದಾಳ್ರಿ. ಆಮೇಲೆ ಹಿಂಗೆ ಆಗ್ಯದಂತನೂ ಹೇಳಿವ್ರಿ. ಏನಂದ್ರೂ ಯಾವುದಕ್ಕೂ ತಲೆ ಕೆಡ್ಸೋಂಗಿಲ್ರಿ ಆ ಹುಡುಗಿ. ಇಷ್ಟು ಚಂದದಲ್ರಿ ಮಾಮಿ, ಪಿಕ್ಚರ್ ಹೀರೋಯಿನಿ ಆಗ್ಯಾಳ್ರಿ ಆಕಿ. ಇದನ್ನೇನು ತೊಗೊಂಡು ಏನು ಮಾಡ್ತೀರಿ? ಇದು ಒಂದಿನ ಹೊಂದ್ಕೊಳ್ಳಿಲ್ಲ. ಸುಮ್ಮ ಇದ್ದು ಬಿಡ್ರಿ ನೀವು ಈಗ. ಹೋಗು ಪ್ರಿಯಾ, ರೆಡಿ ಮಾಡ್ಕೊ ಹೋಗಿ ಬ್ಯಾಗ್. ಹೋಗ್ಬಿಡು ನೀನು 6 ಬಸ್ಸಿಗೆ. ದಿನ ಸಾಯಾರಿಗಳವ್ರ ರೀ ಮಾಮಿ. ನಾಳೆನೇ ಬಾ ಅಂತ ಹೇಳ್ತೀನಿ ರೀ ಅವ್ರಿಗೆ. ಕುತ್ತುದಿ ಕಾಲ ಮೇಲೆ ನಿಂತಾರೆ ನಿಮ್ಮ ಮನೆತನಕ್ಕೆ ಹೆಣ್ಣು ಕೊಡ್ಲಿಕ್ಕೆ. ಇದು ಎಂತದ ನಡೆಯ ಕಡಿ? ಹೌದಮ್ಮ, ನನಗೂ ಯಾಕ ಸುಂದರಿ ಅಕ್ಕ ಹೇಳೋದು ಕರೆ ಅನ್ನಿಸ್ಲಿಕ್ಕತ್ತದ. ಕರೆಸ್ ನಿಂತಾಳಲ್ಲ, ಕರೆಸಿಬಿಡಲ್ಲ ನಾಳೆಗೆ. ನಿಮಗೆ ಸೊಸಿ ಬೇಕಲ್ಲ, ಆಕೆ ಚಲೋನು ಇದ್ದಾಳಂತ. ಮನೇನೇ ಹೇಳಿದ್ಲು ಸುಂದರಿ ಅಕ್ಕ, ಇರ್ಲಿ ಬಿಡು ಹೊಂದ್ಕೊಂಡು ಹೋಗ್ತಾಳಣ ಅಂತ ನಾನು ಮಾಡಿದ್ದೆ. ಈಕಿಗೆ ಯಾಕೋ ಹೊಂದ್ಕೊಳಕ ತಯಾರಿಲ್ಲ. ಆಕಿಗೆ ಇಷ್ಟ ಇಲ್ಲ ಅಂತ ಹೋಗಿಬಿಡಲ್ಲ ಅಕ್ಕ. ಹೆಂಗಿದ್ರು ನಮ್ಮ ಮಗನ ಬಿಟ್ಟು ಹೋಗ್ತೀನಿ ಅಂತಾಳಿಲ್ಲ. ಆ ಮಗನ ಚಂದಾಗಿ ನೋಡ್ಕೊಳಮಂತ. ಆಕಿ ಹೋಗಿ ಹಾಯಾಗಿ ಇರಳಕ್ಕ ಗಂಡ ತವ್ರ ಮನ್ಯಾಗ. ಪ್ರಿಯಾ, ಹೋಗು, ನೀ ರೆಡಿಯಾಗಿ ಹೋಗು. ನಾನು ಹೋಗಿ ಬಾಂಡ ತೊಗೊಂಬರ್ತೀನಿ. 500 ರೂಪಾಯಿದು ಸೈನ್ ಮಾಡಿ ಹೋಗ್ಬಿಡು. ಯಾಕ್ರು, ಏನು ನಡೆದಿಲ್ಲಿ? ಎಲ್ಲರೂ ಒಂದೊಂದು ರೀತಿ ಮಾತಾಡ್ಲಿಕತ್ತಿರಲ್ಲ. ರಾಜು, ನೀನು ಹಂಗೆ ಮಾತಾಡ್ತೀಯ?
ಅಲ್ಲ ಇಷ್ಟಪಟ್ಟು ಲವ್ ಮಾಡಿ ಮಾಡ್ಕೊಂಡು ಬಂದು ಈಗಿದ್ರ ಆಕೆ ಹೋಗ್ತೀನಿ ಅಂದಗಾನೆ ಹಂಗೆ ಸರಳಾಗಿ ಹೋಗು ಬೇರೆ ಮದುವೆ ಮಾಡ್ಕೋತೀನಿ ಅಂತೀಯಲ್ಲ ನಿನಗರ ಏನೋ ಅನ್ಸಂಗ್ಲನ ಒಂದು ಹುಡುಗಿ ಜೀವನ ಹಾಳು ಮಾಡ್ದಂಗೆ ಅನ್ಸಂಗ್ಲ ಅಲ್ಲವ್ವ ಆಕೆ ಅಷ್ಟು ಮಾಡಿದ್ರು ಮತ್ತೆ ಆಕಿನ ಬಗ್ಗೆನೇ ವಿಚಾರ ಮಾಡ್ತಿರಲ್ಲ ಹುಡುಗಿ ಜೀವನ ಹಾಳಾಗ್ತದ ಅಂತೇಳಿ ಆಕಿಗೆ ಏನ್ರ ಅದನ್ನ ಅದು ಒಂದು ಸ್ವಲ್ಪರ ಏನಮ್ಮ ಪ್ರಿಯಾ ನೋಡು ಅಮ್ಮ ರಾಜು ಅಂತರೂ ಹಂಗೆ ಮನಸ್ಸು ಮಾಡ್ಯಾನ ನಿನಗೇನು ಹೋಗ್ಬೇಕನ್ನಿಸ್ತದ ಹೋಗ್ತಿದ್ರ ನೋಡು ಮತ್ತು ನನ್ನ ನಿನ್ನ ಇಷ್ಟ. ಅಯ್ಯೋ ಇದು ಯಾಕೋ ನನಗೆ ಉಲ್ಟಾ ಹೊಡೆಯೋ ಥರ ಇದೆ ಏನೋ ಒಂದು ಅಂಜಿಕೆ ಹಾಕೋಣ ಅಂದ್ಕೊಂಡ್ರೆ ಇವನು ಬೇರೆ ರಾಜು ಬೇರೆ ಮದುವೆ ಹಾಕ್ತಾನಂತ ಹೇಳ್ತಿದ್ದಾನೆ. ಅಯ್ಯಪ್ಪ ಬೇಡಪ್ಪ. ಏನು ವಿಚಾರ ಮಾಡ್ಲಿಕ್ಕೆ ಪ್ರಿಯಾ ಏನು ಅನ್ನಿಸ್ತದ ಹೇಳಿ ನನಗೆ. ಏನಿಲ್ಲ ಅತ್ತೆ ನೀವು ಮಾವ ಹೋಗು ಅಂದರೆ ಹೋಗ್ತೀನಿ. ಅಯ್ಯ ನಾವ್ಯಾಕೆ ಹೋಗೋಣ ಪ್ರಿಯಾ ನಿನಗೆ ನಾವು ಹೋಗಂದಿವೆ ನೀನು ಇಷ್ಟು ತನ ಬ್ಯಾಡ ಬ್ಯಾಡ ಅಂತೇಳಿ ಕೈ ಮುಗಿದು ಕೇಳ್ಕೊಂಡಿವಿಲ್ಲ ಮತ್ತೆ ಇಬ್ರು ದೊಡ್ಡವರಾದ್ರೂ ಚಿಂತಿಲ್ಲ ತಪ್ಪಾಯ್ತವ ಅಂತೇಳಿ ಕ್ಷಮೆ ಕೇಳಿವಿ ಮತ್ತೆ ನೀವು ಹೋಗಂದ್ರೆ ಓದ್ತೀವಂತೀಯಲ್ಲ ಅಪೋದ ಕೊಡೋದಕ್ಕೂ ಒಂದು ಇದು ಅಂತಿರ್ತದೆ ಇತಿಮಿತಿ ಅಂತ. ಮಮ್ಮಿ ಏನೂ ಹೇಳ್ಬೇಡ್ರಿ ನೀವು ಇರು ಅಂತನೂ ಹೇಳ್ಬೇಡ್ರಿ ಹೋಗಂತನೂ ಹೇಳ್ಬೇಡ್ರಿ. ಪ್ರಿಯಾಕಾಗ ನಿಮ್ಮ ಜೊತೆ ಇರೋದು ಇಷ್ಟ ಇಲ್ರಿ. ಅವರು ಹೊಂಟಾಡ್ರಿ ಈಗ ಅಷ್ಟೇ. ಪ್ರಿಯಾಕ ನೀ ರೆಡಿ ಆಗ್ಬೋ ಯಾರ ಮಾತು ಕೇಳ್ಬಿಡು ಪ್ರಿಯಾಕ ನೀ ಸೀದಾ ತವ್ರ ಮನೆಗೆ ಹೋಗಿ ಆರಾಮಿದ್ದು ಬಿಡು. ಇಲ್ಲ ಸೀನಣ್ಣ ನಾನು ಇವತ್ತು ಹೋಗಲ್ಲ. ಯಾಕವ ಅಂದ್ರೆ ನಾಳೆ ಹೋಗ್ತಿ? ಅಯ್ಯೋ ಸೀನಣ್ಣ ಇಷ್ಟೇ ಒತ್ತಾಯ ಮಾಡ್ತಿದ್ದೀರಾ ಇವತ್ತು ಹೋಗ್ತೀವೋ ನಾಳೆ ಹೋಗ್ತೀವೋ ಬಿಟ್ಟು ಬರ್ತೀನಿ ಬಾ ಅಂತ ನೀವೇನು ಕೇಳೋದು? ನಮ್ಮ ಮನೆಯವರೇ ಸುಮ್ಮನೆ ಇರ್ತಾನೆ ನಾನು ಯಾಕೆ ಹೋಗ್ಲಿ? ಇದು ನಮ್ಮ ಮನೆ ನನ್ನ ಗಂಡನ ಮನೆ ಇದು. ಅಲ್ಲ ಪ್ರಿಯಾಕ ನಿನಗಲ್ಲಿ ಇರೋದು ಇಷ್ಟ ಇಲ್ಲಲ್ಲ. ನಾಳೆ ರಾಜನ್ ನೋಡಕ ಬೀಗರು ಬರ್ತಾರ ಹೆಣ್ಣಿನ ಕಡೆಯವ್ರು ಬರ್ತಾರ ಅವಾಗ ನೀ ಇದ್ದೆ ಅಂದ್ರೆ ಅವ್ರಿಗೇನು ಉತ್ತರ ಕೊಡಮವ ನಾವು ಅದಕ್ಕೆ ಹೇಳಿಕತ್ತೀನಿ. ಯಾವಳು ಬರ್ತಾಳೆ ಅವಳು ನೋಡ್ತೀನಿ ನಾನು ಯಾವಳು ಬರ್ತಾಳೆ ಅಂತ. ಮದುವೆ ಮಾಡ್ಕೋತಾನಂತೆ ಮದುವೆ. ಏನೋ ರಾಜು ಮದುವೆ ಮಾಡ್ಕೋತೀಯ ನನ್ ಬಿಟ್ಟು? ಆದ್ರೂ ಆಗ್ಬೋದು ಪ್ರಿಯಾ ಯಾಕಂದ್ರೆ ನಿಂಗೂ ಇಷ್ಟ ಇಲ್ಲಲ್ವಾ ಮತ್ತೆ ದೊಡ್ಡವ್ರು ಏನ್ ಹೇಳ್ತಾರೋ ಅದನ್ನ ಕೇಳಲೇಬೇಕಾಗುತ್ತಲ್ವಾ. ಅತ್ತೆ ಮಾವ ಬೇರೆ ಮದುವೆ ಮಾಡಿಸ್ತೀರಾ ರಾಜುಗೆ? ನನ್ನ ಮತ್ತು ಮಗುನ ಅನಾಥ ಮಾಡ್ತೀರಾ? ನಾನು ಹೋಗ್ಬೇಕಾ ಊರಿಗೆ ಹೇಳಿ? ಪ್ರಿಯಾ ಅಕ್ಕ ಅವ್ರೇನು ಹೇಳಂಗಿಲ್ಲ ಈಗ. ನಾನು ಮಾಮ ಮಾಮಿ ರಾಜು ಸುಂದ್ರಕ್ಕ ಎಲ್ಲರೂ ಕೂತು ವಿಚಾರ ಮಾಡಿ ನಿನಗೇನನ್ನೋದು ಹೇಳ್ತೀವಿ. ಈಗ ನಮಗೆಲ್ಲರಿಗೆ ಒಂದೊಂದು ಕಪ್ ಚಾ ತರ್ತೀಯೇನು? ಆಯ್ತು ಚಾ ತರ್ತೀನಿ ಶಿರಣ ಆದ್ರೆ ನಮ್ಮಿಬ್ಬರನ್ನ ದೂರ ಮಾಡೋ ಮಾತ್ರ ಮಾತಾಡಬೇಡಿ ಹೇಳ್ತೀನಿ ನೋಡಿ ನಾನು. ಆಯ್ತಾಯ್ತವ ನಾವು ವಿಚಾರ ಮಾಡಿ ಹೇಳ್ತೀವಿ ಅಂದಿವಿಲ್ಲ. ಹೋಗಿ ತಗೊಂಬೋಗುವ ತಲೆ ಸಿಡಿಲಿಕತ್ತದ ನನಗೆ. ಮಾಮರ ಹೆಂಗಿತ್ರಿ ನಮ್ಮ ನಾಟಕ? ಇಷ್ಟ ಆಯ್ತಿಲ್ರಿ? ಹೆಂಗೆ ಹಾದಿಗೆ ತಂದೇವ್ರಿ ಪ್ರಿಯಾಕನ್ನ? ಹಾ ಇಷ್ಟೊತ್ತನ ಮಾಡಿದ ನಾಟಕ ಶಿನಪ್ಪ ನೀವು? ಹ್ಞೂ ಅಮ್ಮ ನಾನೇ ಫೋನ್ ಮಾಡಿ ಹೇಳಿದ್ದೆ ಹಿಂಗೆಲ್ಲ ಆಗ್ಲಿಕತ್ತದ ಏನು ಮಾಡ್ಬೇಕು ಶೀನಣ್ಣ ಅಂತೇಳಿ. ಅದಕ್ಕೆ ಸುಂದ್ರಿ ಅಕ್ಕ ಸೀನಣ್ಣ ನಾವೆಲ್ಲರೂ ಕೂಡಿ ಪ್ಲ್ಯಾನ್ ಮಾಡಿದ್ವಿ ಹಿಂಗೆ ಮಾಡೋಣ ಅಂತೇಳಿ. ಅದು ಕರೆಕ್ಟಾಗಿ ವರ್ಕೌಟ್ ಆಯ್ತು ನೋಡು. ಬಾಬಾ ಭಾರಿ ಪ್ಲ್ಯಾನ್ ಮಾಡಿದ್ ಬಿಡಪ್ಪ. ಪುಣ್ಯ ಬರಲಪ್ಪ ಯಪ್ಪ ಏನಾರ ಆಗಲಿ ನಮ್ಮ ಸಂಸಾರ ಉಳಿತಲ್ಲ. ನಮ್ಮ ಸೊಸಿ ಊರು ಬಿಟ್ಟು ಹೋಗ್ಲಾರ್ದ ಇದ್ಲಲ್ಲ ಇಲ್ಲೇ ಇರ್ತೀನಿ ಅಂದ್ಲಲ್ಲ ಅದೇ ಖುಷಿ ನೋಡು ನಮಗೆ. ಭಾರಿ ಮಾಡಿರಿ ಬಿಡ. ಸುಂದ್ರಿಗೆ ಶಿನಪ್ಪಗ ಭಾರಿ ಥ್ಯಾಂಕ್ಸ್ ಹೇಳ್ಬೇಕು ಬಿಡು. ಹ್ಞೂ ಅಪ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಕರೆಕ್ಟಾಗಿ ಐಡಿಯಾ ಕೊಟ್ಟರು ಅವರು. ಅಯ್ಯ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀರಿ? ನಮ್ಮ ಮಾಮ ಮಾಮಿ ಮನೆ ಚಂದಾಗಿ ಇದ್ರೆ ಸಾಕು ನಮಗಷ್ಟೇ. ಅವ್ರು ನಮಗೆ ಎಷ್ಟು ಮಾಡ್ಯಾರ ಅವ್ರ ಮನೆತನ ಚಲೋ ಇದ್ರೆ ಅಷ್ಟೇ ಸಾಕಂತ ಬೇಡ್ಕೋತೀವಿ ನಾವು ದೇವ್ರ ಹತ್ರ. ಅಂದಂಗೆ ರಾಜು ಸಿನಪ್ಪಗ ಮತ್ತು ಅವ್ನ ಫೀಸ್ ಕೊಡೋಪ್ಪ. ಯಾಕ್ರಿ ಮಾಮ ಹೆಂಗೆ ಮಾತಾಡ್ತಿರಲ್ರಿ? ಅಲ್ಲೋ ಮತ್ತು ನೀ ಮಾತಾಡಿದ್ರೆ ಕಾಮಿಡಿ ಆಗಿರ್ತದ ನಾ ಮಾತಾಡಿದ್ರೆ ಸೀರಿಯಸ್ ತಿಳ್ಕೊತೇನು? ನಾನು ಸುಮ್ಮ ಕಾಮಿಡಿ ಮಾಡೀನಪ್ಪ. ನಿಮ್ಮ ದಾಳಿ ಹೊಡಿಲಿ ಎಲ್ಲರೂ ಕೂಡಿ ನನಗೇನೋ ಅಂತಾರಲ್ಲ ಯಪ್ಪ ಅಷ್ಟು ಎದಿ ಡಬ 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 ಅನ್ಲಿಕತ್ತಿತ್ತು. ಚಲೋ ಮಾಡಿರೋಳು ಏನೇ ಆಗಲಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.